ಇಟ್ರೆ ಇವಾಗ ಯುವ ಒಂದು ದೊಡ್ಡ ಸಿನಿಮಾ ಅಂತಾನೆ ಹೇಳ್ಬೋದು ಯುವರಾಜ್, ಅದ್ರಲ್ಲಿ ಕೂಡ ನೀವು ಕೊರಿಯೋಗ್ರಾಫರ್ ಮಾಡಿದ್ದೀರಾ. ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್ ಯುವರ್ ಜೊತೆ ಫಸ್ಟ್ ಮೂವಿ ಅವ್ರದ್ದು ಕೂಡ? ಹೌದು ಸರ್, ನನಗೆ ತುಂಬ ಚಾಲೆಂಜಿಂಗ್ ಇತ್ತು ಸರ್. ಯಾಕೆಂದರೆ ಫಸ್ಟ್ ಮೂವಿ ಅನ್ನೋದು ಅವ್ರಿಗೂ ಹೇಗೆ ಚಾಲೆಂಜ್ ಇರುತ್ತೆ, ಫಸ್ಟ್ ಸಾಂಗ್ ಅದು ಅವ್ರದ್ದು ಫಸ್ಟ್ ಸಿನಿಮಾದು ಫಸ್ಟ್ ಸಾಂಗ್ ನನಗೂ ತುಂಬಾ ಚಾಲೆಂಜ್ ಆಗಿರುತ್ತೆ ಸರ್. ಯಾಕೆಂದರೆ ಅಪ್ಪು ಸರ್ ಹೇಳೋ ಥರನೇ ತಾಲಿಬಾನ್ ಅಲ್ಲ ಅನ್ನೋದು ಒಂದು ಹೆಂಗೆ ಫಸ್ಟ್ ಅವ್ರಿಗೆ ಒಂದು ಬೆಸ್ಟ್ ಆಗಬೇಕು ಅಂತ ಇರುತ್ತೆ. ನನಗೂ ಅದೇ ಒಂದು ಜವಾಬ್ದಾರಿ ಜಾಸ್ತಿ ಇತ್ತು, ಅದು ಮಾಡಲೇಬೇಕು ಅನ್ನೋ ಥರ. ಒಬ್ಬನೇ ಶಿವ ಒಂದು ಕ್ಯಾಚಿ ಇತ್ತು. ಸಂತೋಷ್ ಸರ್ ನನಗೆ ಫೋನ್ ಮಾಡಿ ಹೇಳಿದಾಗ ಒಂದು ಸಾಂಗ್ ಮಾಡ್ಕೊಡಿ ಅಂತಂದ್ರು. ಓಕೆ ಸರ್ ಅಂತ ಒಪ್ಕೊಂಡೆ. ಆಮೇಲೆ ಅಲ್ಲೋದ್ರೆ 2 ಸಾಂಗ್ ನೀವೇ ಅಂದರು. ಫಸ್ಟ್ ಕವಿತೆ ಮಾಡಿದ್ವಿ. ಅದಾದ್ಮೇಲೆ ಈ ಸಾಂಗ್ ಅಂದ್ರೆ ತುಂಬಾ ಖುಷಿ ಆಯಿತು ಸರ್. ನಮಗೆ ಸರ್ ಚಿಂಗಾರಿಯಿಂದನೂ ನಾನು ನೋಡ್ಕೊಂಬಂದಿದ್ದೆ ಸರ್ನ. ಅವ್ರು ನಾನು ತುಂಬಾ ಸಪೋರ್ಟಿವ್ ಆಯಿತು. ಈಗ ಅಪ್ಪುಲಿ ರಾಜ್ಕುಮಾರ್ ಅಲ್ಲಿ ಅಪ್ಪು ಡ್ಯಾನ್ಸ್ ಮಾಡಿ ಅಂತಂದ್ರು. ನಾನು ಅವಾಗ ಮಾಸ್ಟರ್ ಕಾರ್ಡ್ ತೊಗೊಂಡಿರಲ್ಲ. ಅದೊಂದನ್ನ ನೀವು ಮಾಡ್ತೀರಾ ಅಂತ ಯುವರತ್ನ ಕೊಟ್ಟರು. ಯುವರತ್ನದಲ್ಲಿ ಒಂದು ಮಾಡಿದೆ. ಆದ್ಮೇಲಿಂದಾನೆ ಇದನ್ನ ಹೇಳಿ ಇಲ್ಲ ಮಾಡ್ತೀರಾ ಮಾಡಿ ಮೋಹನ್ ಅಂತ ನನಗೆ ತುಂಬ ಎಂಕರೇಜ್ ಮಾಡ್ರು ಸರ್. ಯುವ ವಿಷಯಕ್ಕೆ ಬಂದ್ರೆ ಯಾವಾಗ ನಿಮ್ ಜೊತೆ ಈ ಮಾತುಕತೆ ಆಗಿದ್ದು, ನೀವೇ ಮಾಡ್ಬೇಕು ಅಂತ ಬಂದಾಗ ಯಾವಾಗ ಹೇಳಿದ್ರು ಅಂತ? ಸರ್ ನಾನು ಯಾವ್ದು ಶೂಟಿಂಗ್ ಅಲ್ಲಿ ಇದ್ದೆ, ಒಂದು ಕಾಲ್ ಮಾಡಿದ್ರು. ಅವಾಗ ಹೋದಾಗ ಕವಿತೆ ಸಾಂಗ್ ಕೇಳಿಸಿದ್ರು. ಫಸ್ಟ್ ಕವಿತೆ ಈ ತರ ಹಿಂಗೆ ಅಂತ ಹೇಳಿದ್ರು. ಲಡಾಖಲ್ಲಿ ಅಂತಾನೆ ಫಿಕ್ಸ್ ಆಗಿತ್ತು, ಎಲ್ಲ ಫೈನಲ್ ಆಯ್ತು ಓಕೆ ಅಂತ. ಇನ್ನೊಂದು ವಿಷಯ ಇದೆ ಏನಂದ್ರೆ ಇನ್ನೊಂದು ಸಾಂಗು ನೀವೇ ಮಾಡಬೇಕು ಅಂದ್ರೆ ಅದು ಫುಲ್ ಎಕ್ಸೈಟ್ಮೆಂಟ್. ಓಕೆ ಅಂದ್ಬಿಟ್ಟು ಸಾಂಗ್ ಕೇಳಿಸಿದ್ರು. ಅವತ್ತೇ ಒಂದು ರಫ್ ಆಗಿತ್ತು, ತುಂಬಾನೇ ಖುಷಿ ಆಯ್ತು ಸರ್. ಯಾಕೆಂದರೆ ಒಬ್ಬ ಮಾಸ್ಟರ್ಗೆ ಸರ್ ಇಂಟ್ರೊಡಕ್ಷನ್ ಅನ್ನೋದು ತುಂಬ ಮುಖ್ಯ. ಇಂಟ್ರೊಡಕ್ಷನ್ ಸಾಂಗ್ ನಾವೇನೋ ಪ್ರೂವ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಡ್ಯಾನ್ಸಲ್ಲಾಗಲಿ ಇವಾಗ ಏನೇ ಮಾಡಿದ್ರು ಒಂದು ತುಂಬಾ ವ್ಯಾಲ್ಯೂ ಇರುತ್ತೆ ಸರ್. ಅದಕ್ಕೆ ಈಗ ಒಂದಷ್ಟು ಕಾನ್ಸೆಪ್ಟ್ಸ್ಗಳು ಅಂತ ಮಾಡ್ಕೊಂಡು ಹೋಗ್ತೀವಿ. ಡ್ಯಾನ್ಸ್ ಆಗಿ ಎಲ್ಲನೂ ತೋರಿಸ್ಬೇಕಾಗಿರುತ್ತೆ, ಬರೀ ಡ್ಯಾನ್ಸೇ ಅಲ್ದಿರ ಒಂದಷ್ಟು ಕಾನ್ಸೆಪ್ಟ್ಸು ಒಂದು ತುಂಬ ಚೆನ್ನಾಗಿ ತುಂಬಾ ಇಷ್ಟಪಟ್ಟರು. ಟೀಮ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಸರ್. ಯುವ ಟೀಮು ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಮತ್ತೆ ಒಂಬಾಳೆ ಸಿನಿಮಾ ನಾನು ನಿನ್ನಿಂದಲೇಂದನೂ ಅಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಮಾಸ್ಟರ್ ಪೀಸು ತುಂಬಾ ಸಿನಿಮಾ ಮಾಡಿದ್ದೀನಿ ಸರ್. ಅಲ್ಲಿಂದ ಯುವವರೆಗೂ ನಿನ್ನಿಂದಲೇ ವಿಜಯ್ ಸರ್ ಅವರು ಸಿಕ್ಕಿದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವರೆಲ್ಲ ಎಂಕರೇಜ್ ಚೆನ್ನಾಗಿದೆ ಸರ್. ಮೋಹನ್ ಮಾಡ್ತಾನೆ ಬಿಡು ಅನ್ನೋ ಥರ ಒಂದು ನಂಬಿಕೆ ಇದೆ. ಆ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ ಸರ್. ನಾನು ಏನು ಮಾಡಿದೆ, ಒಂದು ದೊಡ್ಡ ಪ್ರೊಡಕ್ಷನ್ನು